ಹೆಲೋ, ಹೆಂಗದಿರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಪೂಜಾ ವ್ಲಾಗ್ಸ್. ನಾವಿವತ್ತು ಮೈಸೂರಿಗಂತ ಬಂದಿದ್ವಿ. ಸೊ ಒಂದು ಪೇಷಂಟ್ ನೋಡೋಕ್ಕಂತ ಬಂದಿದ್ದು. ಅಲ್ಲೇ ನಿಯರ್ ಬೈ ಅರಮನೆ ಹತ್ರ ಹೋಗಿದ್ವಿ. ಸೊ ಇದೇ ಮೈಸೂರು ಅರಮನೆ ನೋಡಿ. ಇದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬಂದಿದ್ದು. ಫಸ್ಟ್ ಟೈಮ್ ಬಂದಿದ್ದು ಮಾರ್ನಿಂಗು. ಸೊ ಇದು ಸೆಕೆಂಡ್ ಟೈಮ್ ಇಲ್ಲಿ ನಾವು ವಿಸಿಟ್ ಮಾಡಿದ್ದು. ಬಟ್ ಸಂಜೆ ಬಂದಿದ್ದಿಲ್ಲ ಅವತ್ತು. ಇವಾಗ ಸಾಯಂಕಾಲ ಬಂದಾಗ ಇಲ್ಲಿ ತುಂಬ ಜನ ನಿಂತಿದ್ರು. ಅದು ಆ್ಯಕ್ಚುಲಿ ಅರಮನೆ ಹಿಂದ್ಗಡೆ ಗೇಟಲ್ಲಿ ಅನ್ಸುತ್ತೆ. ಸೊ ಹಿಂದಂದರೆ ಒಂದು ಸೈಡು ಇಲ್ಲಿ ಯಾಕೆ ಇಷ್ಟೊಂದು ಜನ ನಿಂತಾರೆ ಅಂತ ಕೇಳುವಾಗ ಅವ್ರು ಹೇಳಿದರು, ಇವಾಗ ಸಾಯಂಕಾಲ ಆನೆ ವಾಕಿಂಗ್ ಹೋಗಿರುತ್ತೆ, ಅವು ಬರುತ್ತೆ ಅಂತ ಅಂದಮೇಲೆ ಆಮೇಲೆ 7:30 ಆದಮೇಲೆ ಲೈಟಿಂಗ್ಸ್ ಕೂಡ ಆನ್ ಆಗುತ್ತೆ ಅಂತ ನೋಡೋಣ ಅಂತ ನಿಂತ್ಕೊಂಡ್ವಿ. ಸೊ ಆನೆಗಳೆಲ್ಲ ಬಂದವು. ಆನೆಯನ್ನು ಕಂಪ್ಲೀಟ್ ನೋಡಿಕೊಂಡು ಆಮೇಲೆ ಒಳಗಡೆ ಎಂಟ್ರಿ ಆದ್ವಿ. ನಾವು ಇವಾಗೆಲ್ಲ ಬಿಲ್ಡಿಂಗ್ಸ್ ನೋಡಿಬಿಟ್ಟು ವಾವ್ ಎಷ್ಟು ಚೆನ್ನಾಗಿದೆ ಅಂತೀವಿ. ಬಟ್ ಈ ಅರಮನೆಯ ಆಗಿನ ಕಾಲದಲ್ಲಿ ತುಂಬ ವರ್ಷಗಳ ಹಿಂದೆಯೇ ಎಷ್ಟು ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ನ ಮಾಡಿದ್ದಾರೆ. ಸೊ ಅವಾಗ ಆ ಊರ ತಲೆಗಳ ಮುಂದೆ ಇವಾಗಿನವ್ರು ಏನೂ ಇಲ್ಲ. ಆ ಊರಿಂದನೇ ನೆಕ್ಸ್ಟು ಕ್ಯಾರಿ ಫಾರ್ವರ್ಡ್ ಆಗಿರೋದು. ಸೊ ಬಟ್ ಲಿಟ್ರಲಿ ಇಟ್ಸ್ ಜಸ್ಟ್ ಅಮೇಝಿಂಗ್. ಎಲಿಫೆಂಟ್ ವಾಕ್ ಹೋಗಿತ್ತು. ಎಲಿಫೆಂಟ್ ಬರ್ತಿದ್ದಾವೆ ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಎಲಿಫೆಂಟ್ ಫೈನಲಿ ಬಂದವು. ಅದು ಒಂದು 5-6 ಎಲಿಫೆಂಟ್ ಬಂದವು. ಅದರಲ್ಲಿ ಭೀಮ ಕೂಡ ಇದ್ದ. ಭೀಮ ಅಂದರೆ ಮುಂಚೆ ಅರ್ಜುನ ಅಂಬಾರಿಗೆ ಹೊರ್ತಿದ್ನಲ್ಲ, ಇವಾಗ ಭೀಮ ಹೊರ್ತಿದ್ದಾನೆ. ಸೊ ಅವನಿಗೆ ಟ್ರೈನಿಂಗ್ ಕೊಡೋಕ್ಕಂತ ಕರ್ಕೊಂಡು ಬರ್ತಾಯಿದ್ರು. ಜೊತೆಗೆ ಒಂದಷ್ಟು ಎಲಿಫೆಂಟ್ ಬಂದವು. ಅಂದರೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡೋಕ್ಕಂತ. ನಾನು ದಸರಾಕ್ಕೆ ಲೈವಾಗಿ ಹೋಗಿ ನೋಡಿಲ್ಲ, ಕೇಳಿದ್ದಷ್ಟೇ. ಸೊ ಭೀಮ ಅಂತ ಕರೆದ ತಕ್ಷಣ ಅವನು ಸೊಂಡ್ಲ ಆಡಿಸ್ತಾನೆ. ಲಿಟ್ರಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಆನೆ ನೋಡೋದೇ ಒಂದು ಖುಷಿ. ಅದರಲ್ಲೂ ಈ ಥರ ಆನೆ ಅಂದರೆ ತುಂಬ ಇಷ್ಟ ನೋಡೋಕ್ಕೆ. ಆ್ಯಕ್ಚುಲಿ ಇವು ಟ್ರೈನ್ಡ್ ಆನೆಗಳಲ್ಲ. ಸೊ ಇವೆಲ್ಲ ಸಾಯಂಕಾಲ ಒಂದು ರೌಂಡ್ ವಾಕ್ ಹೋಗಿ ಬರ್ತೀವಿ. ಇವಾಗ ಸ್ಪೆಷಲಿ ದಸರಾ ಸೀಸನ್ ಬಂತಲ್ಲ ನೆಕ್ಸ್ಟು ಅಕ್ಟೋಬರಲ್ಲಿ. ಸೊ ಅದಕ್ಕೋಸ್ಕರ ಟ್ರೈನಿಂಗ್ ಮಾಡೋಕ್ಕಂತ ಅರಮನೆಯಲ್ಲಿ ಅದಕ್ಕೂ ಒಂದು ಸಪ್ರೇಟ್ ಜಾಗ ಇದೆ, ಅಲ್ಲಿ ಬಿಟ್ಟಿರ್ತಾರೆ. ಸೊ ಅಂದರೆ 1 ತಿಂಗಳು ಕಂಪ್ಲೀಟ್ ಅದಕ್ಕೆ ಟ್ರೈನ್ ಮಾಡ್ತಾರೆ. ಈ ಟ್ರೈನರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು. ಅದು ನಮಗೂ ಗೊತ್ತಿದ್ದಿಲ್ಲ, ಅಲ್ಲಿ ಇದ್ದವರೆಲ್ಲ ಹೇಳ್ತಿದ್ರು. ಸೊ ಅದೇ ನೋಡಿದ್ವಿ. ಆಮೇಲೆ ಮೈಸೂರೇನು ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್ ಹೋಗಿದ್ದು. ಫಸ್ಟ್ ಟೈಮ್ ಹೋದಾಗ ಬೆಳಗ್ಗೆ ಹೋಗಿದ್ವಿ. ಸೊ ಈ ಸತಿ ಸಂಜೆ ನೋಡೋಣ ಅಂತ ಹೋಗಿದ್ದಲ್ಲಿ. ಲೈಟಿಂಗ್ಸ್ ಚೆನ್ನಾಗಿ ಇವಾಗ ದಸರಾ ಸೀಸನ್ನಲ್ಲಿ ಲೈಟಿಂಗ್ಸ್ ಅಂದರೆ ಯೂಶ್ವಲಿ ಹಾಕ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ದಸರಾ ಸೀಸನ್ ಅಲ್ವಾ, ಸೊ ಅದಕ್ಕೋಸ್ಕರ ಲೈಟಿಂಗ್ ಮಾಡಿರ್ತಾರೆ ಅಂತ ನೋಡೋಕ್ಕಂತ ಹೋಗಿದ್ವಿ. ಆ್ಯಂಡ್ ಇಟ್ ವಾಸ್ ಜಸ್ಟ್ ಅಮೇಝಿಂಗ್, ಲಿಟ್ರಲಿ ಅಮೇಝಿಂಗ್. ಎಷ್ಟು ಚೆನ್ನಾಗಿತ್ತು ಅಂದರೆ ಅರಮನೆ, ಆ ಇನ್ಫ್ರಾಸ್ಟ್ರಕ್ಚರು. ಸೊ ಅರಮನೆ ನೋಡೋದೇ ಚೆಂದ. ಒಂದು ಆಗಿನ ಕಾಲದಲ್ಲಿ ಹೀಗೆಲ್ಲ ಆ ಜಾಗ ಇರ್ಬೋದು, ದೇವಸ್ಥಾನ ಒಂದು ಸುತ್ತಲೂ ಒಂದು ಗೋಡೆ ಕಟ್ಕೊಂಡು ಸೂಪರಾಗಿತ್ತು. ಒಟ್ಟಿನಲ್ಲಿ ಮೈಸೂರು ಏನೇ ಹೇಳಿ ಅದು ನೋ ವರ್ಡ್ಸ್ ಟು ಡಿಸ್ಕ್ರೈಬ್ ಅಂತಾರಲ್ಲ, ಆ ಥರ. ಇನ್ಫ್ಯಾಕ್ಟ್ ಏನಂದರೆ ನಾನು ಮೈಸೂರನ್ನ ಟಿ ವಿಲಿ, ಫಿಲ್ಮಲ್ಲಿ ಆಮೇಲೆ ಬುಕ್ಕಲ್ಲಿ ನೋಡಿದ್ದಷ್ಟೇ. ಲೈವಾಗಿ ನೋಡೋಕ್ಕಾಗಿದ್ದಿಲ್ಲ. ನಾನು ನೋಡಿದ್ದೆ ರೀಸೆಂಟ್ಲಿ 1 ಇಯರ್ ಆಯಿತು ಅಷ್ಟೇ. ಇನ್ನೂ 1 ಇಯರ್ ಕಂಪ್ಲೀಟ್ ಕೂಡ ಆಗಿಲ್ಲ. ಲಾಸ್ಟ್ ಇಯರು November 26-27 ಆ ಡೇಟಲ್ಲಿ ಹೋಗಿದ್ದು. ಸೊ ಅವಾಗ ಡೇಯಲ್ಲಿ ಹೋಗಿದ್ವಿ. ಹೋಗ್ಬಿಟ್ಟು ಅಲ್ಲಿ ಝೂ ಮತ್ತು ಮೈಸೂರು ಅರಮನೆ ಫುಲ್ ಒಳಗಡೆ ಎಲ್ಲ ನೋಡಿದ್ವಿ ಅಷ್ಟೇ. ನೋಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಒಂದೇ ದಿನಕ್ಕೆ ರಿಟರ್ನ್ ಬಂದಿದ್ದು. ಈ ಸತ ಹೋಗಿದ್ದು ಒಂದೇ ದಿನಕ್ಕೆ, ಬಟ್ ಪೇಷಂಟ್ ಒಬ್ಬರ ನೋಡೋಕ್ಕೆ ಹೋಗಿದ್ವಿ. ಸೊ ಸಂಜೆ ಅಲ್ಲಿ ವೈಲ್ ಪಾಸಿಂಗ್ ಒಬ್ರು ಹೇಳಿದರು, ಆನೆ ಬರುತ್ತೆ ಮತ್ತು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ 7 o'clock ಆದಮೇಲೆ. ಹಂಗಿದ್ರೆ ನೋಡಲೇಬೇಕು. ಫಸ್ಟ್ ಟೈಮ್ ನೋಡಿದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಫ್ಯೂಚರಲ್ಲಿ ಸೊ ಒಂದಷ್ಟು ಫಿಟ್ನೆಸ್ಸು ಮತ್ತು ಹೆಲ್ತ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.